ಈ ಪೀಳಿಗೆಯ ಅತ್ಯಂತ ದೊಡ್ಡ ಅಡ್ವಾಂಟೇಜ್ ಏನಂತ ಹೇಳಿ ನಿಮಗೆ ಗೊತ್ತದನ? ಇತಿಹಾಸದಲ್ಲೇ ಮೊದಲ ಬಾರಿಗೆ ಯುವಕರು ಸಮಾಜದ ಅನುಮತಿಗಾಗಿ ಕಾಯ್ದ ತಮ್ಮನ್ನ ತಾವು ಸಂಪೂರ್ಣವಾಗಿ ಹೊಸದಾಗಿ ರೂಪಿಸ್ಕೊಳ್ಬಹುದು. ಹಿಂದೆಲ್ಲ ನಿಮ್ಮ ಭವಿಷ್ಯವನ್ನ ಯಾವವು ರೂಪಿಸ್ತಾ ಇದ್ವು ಅಂದ್ರ, ನೀವೆಲ್ಲಿ ಹುಟ್ಟಿರಿ, ನಿಮಗೆ ಯಾರು ಪರಿಚಯ ಇದ್ದಾರ, ನೀವು ಯಾವ ನಗರದೊಳಗೆ ವಾಸಿಸ್ತೀರಿ, ನಿಮ್ಮ ಸುತ್ತಮುತ್ತ ಎಂಥ ಅವಕಾಶಗಳವ, ಇಂಥವೆಲ್ಲ ಸೇರಿ ನಿಮ್ಮ ಭವಿಷ್ಯವನ್ನ ಕಟ್ತಿದ್ವು. ಆದ್ರೆ ಇವತ್ತಿನ ವಿದ್ಯಾರ್ಥಿ ಏನೆಲ್ಲ ಪ್ರಾರಂಭಿಸಬಹುದು ಅಂದ್ರ, ತನ್ನ ಬೆಡ್ರೂಮ್ ನೊಳಗೆ ಕುತ್ಕೊಂಡು ಒಂದು ಪರ್ಸನಲ್ ಬ್ರಾಂಡ್ ಅನ್ನ ಕ್ರಿಯೇಟ್ ಮಾಡಬಹುದು, ಒಂದು ಲ್ಯಾಪ್ಟಾಪ್ ನಿಂದ ಒಂದು ಬಿಸ್ನೆಸ್ ಅನ್ನ ನಡೆಸಬಹುದು, ಒಂದು ಸಣ್ಣ ಊರಿಂದ ಜಾಗತಿಕ ಮಟ್ಟದ ಪ್ರೇಕ್ಷಕರನ್ನ ಸೆಳಿಬಹುದು, ಕಾಲೇಜ್ಗಳ ಒಳಗೂ ಕಲಿಸದಂತ ಕೌಶಲ್ಯಗಳನ್ನ ಕಲಿಬಹುದು. ಮತ್ತೆ ಎಲ್ಲಕ್ಕಿಂತ ಪವರ್ಫುಲ್ ಸಂಗತಿ ಅಂದ್ರ, ನಿಮ್ಮ ನಿಜವಾದ ಆಸಕ್ತಿ ಕಂಡುಕೊಳ್ಳಿಕ್ಕೆ ನಿಮಗ 20-30 ವರ್ಷ ಕಾಯ್ಬೇಕಾಗಿಲ್ಲ. ಹಿಂದಿನ ಪೀಳಿಗೆ ಜನ ಆ ತರ ಮಾಡ್ತಿದ್ರು. ಆದ್ರೆ ಈ ಪೀಳಿಗೆ ಜನ ಅವ್ರಿಗಿಂತ ಮುಂಚಿತವಾಗಿನ ತಮ್ಮ ವೃತ್ತಿ ಬದುಕು, ಆಲೋಚನೆಗಳು, ಆಮೇಲೆ ಉದ್ಯಮಗಳನ್ನ ಎಕ್ಸ್ಪ್ಲೋರ್ ಮಾಡಬಹುದು. ಒಬ್ಬ ಯುವಕ ಅಥವಾ ಯುವತಿ ಇವತ್ತು ಏನೇನ್ ತಿಳ್ಕೋಬಹುದು ಅಂತಂದ್ರ, ತನ್ನ ಮನೇಲಿ ಕೂತ್ಕೊಂಡು ಮೊಬೈಲ್ ಒಳಗ ಸೈಕಾಲಜಿನ ಸ್ಟಡಿ ಮಾಡಬಹುದು, ಜಿಯೋ ಪಾಲಿಟಿಕ್ಸ್ ವಿಡಿಯೋಗಳನ್ನ ನೋಡಬಹುದು, ಶಾರ್ಟ್ ಮೂವೀಸ್ ಅನ್ನ ಮಾಡಬಹುದು, AI ಅನ್ನ ಕಲಿಬಹುದು, ಫಿಲಾಸಫಿಕಲ್ ಕೋಟ್ಸ್ ಅನ್ನ ನೋಡಬಹುದು, ಬುಕ್ ಅನ್ನ ಓದಬಹುದು, ಆಂಟರ್ಪ್ರಿನರ್ಶಿಪ್ ಹೆಂಗಿರ್ತದ ಅನ್ನೋದನ್ನ ಕಲಿಬಹುದು, ಡಿಸೈನ್ ಮಾಡಬಹುದು, ಫೈನಾನ್ಸ್ ನಾಲೆಜ್ ಇಲ್ಲೇ ಬೇರೆ ಬೇರೆ ಕಂಪನಿ ಒಳಗ ಇನ್ವೆಸ್ಟ್ ಮಾಡಬಹುದು. ಇವನ್ನೆಲ್ಲ ಅವರು ಕಾಲೇಜಿಗೆ ಸೇರೋ ಮೊದಲನ ಮಾಡಬಹುದು. ಹಿಂದೆಲ್ಲ ಇದು ಅಸಾಧ್ಯವಾಗಿತ್ತು. ಆದ್ರೆ ಇದೆಲ್ಲ ಆಗ್ಬೇಕಂದ್ರ ಒಂದು ಕಂಡೀಷನ್ ಅದ. ಈ ಅಡ್ವಾಂಟೇಜ್ ಬರೀ ಯಾರಿಗೆ ಕ್ಯೂರಿಯಾಸಿಟಿ ಅದನೋ ಅವ್ರಿಗೆ ಮಾತ್ರ ಕೆಲಸ ಮಾಡ್ತದ. ಯಾಕಂದ್ರೆ ಇನ್ಫಾರ್ಮೇಶನ್ ಎಲ್ಲಾ ಕಡೆ ಸಿಗ್ತದ. ಆದ್ರೆ ಆ ಇನ್ಫಾರ್ಮೇಶನ್ ತಗೊಂಡು ಡೀಪ್ ಥಿಂಕಿಂಗ್ ಯಾವ ತರ ಮಾಡ್ಬೇಕು ಅದು ಅಪರೂಪ ಆಗಿದೆ. ಈ ಪೀಳಿಗೆಗೆ ಎಷ್ಟು ದೊಡ್ಡ ಅಡ್ವಾಂಟೇಜ್ ಅದ, ಅಷ್ಟ ದೊಡ್ಡ ಡಿಸ್ಅಡ್ವಾಂಟೇಜ್ ಡಿಸ್ಟ್ರಾಕ್ಟ್ ಆಗೋದು, ಗಮನವನ್ನ ಕಳೆದುಕೊಳ್ಳುದು. ಸೊ ನೀವು ಇಂದಿನ ಪೀಳಿಗೆದವರಾಗಿದ್ರ ನೀವು ಸೆಲ್ಫ್ ಅವೇರ್ನೆಸ್ ಅನ್ನ ಬಹಳ ಬೇಗ ಬೆಳೆಸ್ಕೋ ಪೀಳಿಗೆ ಆಗಬಹುದು. ಇಲ್ಲ ಟೈಮ್ ಪಾಸ್ ಮಾಡ್ಕೊಂಡು ನಿಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳೋ ಅವಕಾಶವನ್ನ ಕಳ್ಕೊಳ್ಳೋರಾಗಬಹುದು. ವಿದ್ಯಾರ್ಥಿಗಳು ತಮ್ಮ ಗಮನವನ್ನ ಯಾವ ರೀತಿ ಬಳಸ್ತಾರ ಅನ್ನೋದ್ರ ಮೇಲೆ ಅವರ ಭವಿಷ್ಯ ನಿರ್ಧಾರ ಆಗಿದೆ. ಸೊ ಈ ಪೀಳಿಗೆಯ ಅತ್ಯಂತ ದೊಡ್ಡ ಅನುಕೂಲ ಟೆಕ್ನಾಲಜಿ ಅಲ್ಲ, ಬದಲಿಗೆ ನಿಮ್ಮನ್ನ ನೀವ ಮುಂಚಿತವಾಗಿ ಹೊಸದಾಗಿ ರೂಪಿಸಿಕೊಳ್ಳುವ ಸ್ವಾತಂತ್ರ್ಯ.